ಆಕಾಶವಾಣಿ. ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ, ಓ ನೀತಿಯಾನೆ ಸರ, ಮಮತೆಗಳ ಮಹಾದ್ವಾರ. ಮನೆ ಮನೆಯ ಹಣತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮೋಡ ಸೀಳಿಗದರಿ, ಮನೆ ಮನೆಯ ಹಣತೆಯಾದೆ, ಮನೆ ಮನೆಯ ಹಣತೆಯಾದೆ. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ 1991ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರೂಪಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೋರಾಟದ ಆ ದಿನಗಳು. ರಚನೆ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ. ಎದ್ದ ಬಿರುಗಾಳಿಗಳು ನನ್ನ ಜನರು. ಭಾರತದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇಡೀ ಜೀವನವೇ ಹೋರಾಟ. ಚಿಕ್ಕ ವಯಸ್ಸಿನಿಂದಲೇ ದೈಹಿಕ ಹಸಿವು, ಜಾತಿ ಅವಮಾನಗಳನ್ನು ಅನುಭವಿಸಿದ ಅಂಬೇಡ್ಕರ್ ಅವರು ಕೇವಲ ತನ್ನ ಅಥವಾ ತನ್ನ ಕುಟುಂಬಕ್ಕೋಸ್ಕರ ಬದುಕದೆ ಇಡೀ ಜೀವನವನ್ನು ದೇಶದ ಜನರಿಗಾಗಿ ಸವೆಸಿ ಅಮರರಾಗಿದ್ದಾರೆ. ಅಲ್ಲದೆ ಶತಶತಮಾನಗಳಿಂದ ಹಸಿವು ಅವಮಾನಗಳ ಕಗ್ಗತ್ತಲ ಕೂಪದಲ್ಲಿ ನೊಂದು ಬೆಂದವರ ಬದುಕಿನಲ್ಲಿ ಬೆಳಕು ಮೂಡಿಸಿದವರು. ಅಲ್ಲದೆ ಜಾತಿ ಅಂಧಕಾರಗಳ ಬಂಧಿಗಳಾಗಿ ಮಾನವತೆಯನ್ನೇ ಕಳೆದುಕೊಂಡ ಸವರ್ಣೀಯರಲ್ಲಿ ನೈತಿಕ ಪ್ರಜ್ಞೆಯನ್ನು ಎಚ್ಚರಿಸಿದರು. ಒಟ್ಟಾರೆ ಭಾರತವನ್ನು ಪ್ರಬುದ್ಧ ಭಾರತವನ್ನಾಗಿಸುವುದು ಅವರ ಹೋರಾಟಗಳ ಉದ್ದೇಶವಾಗಿತ್ತು. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ಬಾಬಾ ಸಾಹೇಬರ ಎಲ್ಲಾ ಹೋರಾಟಗಳು ಅಹಿಂಸೆಯಿಂದ ಕೂಡಿದ್ದು, ಬುದ್ಧನ ಪ್ರಜ್ಞೆ, ಸಮತೆ ಮತ್ತು ಕಾರುಣ್ಯದ ಮಾರ್ಗದಲ್ಲಿ ಮಾಡಿದ ಹೋರಾಟಗಳಾಗಿವೆ. ಅಂಬೇಡ್ಕರ್ ಅವರು ಭಾರತದಲ್ಲಿರುವ ಅಸ್ಪೃಶ್ಯತಾ ಆಚರಣೆಯ ಭೀಕರತೆಯನ್ನು ಜಗತ್ತಿಗೆ ಮನವರಿಕೆ ಮಾಡುವುದಕ್ಕಾಗಿ ರೂಪಿಸಿದ್ದು ಮಹಾಡ್ ಹೋರಾಟ. ಅಂದಿನ ಕಾಲದಲ್ಲಿ ಅಸ್ಪೃಶ್ಯರು ಕುಡಿಯುವ ನೀರನ್ನು ಸಹ ಸಾರ್ವಜನಿಕ ಕೆರೆ, ಬಾವಿಗಳಲ್ಲಿ ಬಳಸುವುದು ನಿಷಿದ್ಧವಾಗಿತ್ತು. ನೀರನ್ನು ಹಿಂದೂ ಧರ್ಮದ ಎಲ್ಲ ಜಾತಿ ಜನರೂ ಮುಟ್ಟಬಹುದಾಗಿತ್ತು. ಅಲ್ಲದೆ ಅಲ್ಲಿ ದನ, ಎತ್ತು, ಎಮ್ಮೆ ಮುಂತಾದ ಪ್ರಾಣಿಗಳ ಮೈ ತೊಳೆಯಬಹುದಿತ್ತು. ಆದರೆ ಅಸ್ಪೃಶ್ಯರು ಮಾತ್ರ ಮುಟ್ಟಲು ಅವಕಾಶಗಳಿರಲಿಲ್ಲ. ಒಂದು ವೇಳೆ ಮುಟ್ಟಿದರೆ ಘನಘೋರ ಶಿಕ್ಷೆಗಳನ್ನು ವಿಧಿಸಲಾಗುತ್ತಿತ್ತು. ಇದನ್ನು ಸ್ವತಃ ಅನುಭವಿಸಿದ್ದ ಅಂಬೇಡ್ಕರ್ ಅವರು ಕುಡಿಯುವ ನೀರಿನ ಹಕ್ಕಿಗಾಗಿ ಹೋರಾಟ ರೂಪಿಸಿದರು. 1927 ಮಾರ್ಚ್ 20ರಂದು ಮಹಾರಾಷ್ಟ್ರದ ಮಹಾಡ್ ಚೌಡಾರ್ ಕೆರೆಯ ನೀರನ್ನು ಮುಟ್ಟಲು ಸಾವಿರಾರು ಅನುಯಾಯಿಗಳೊಡನೆ ಅಂಬೇಡ್ಕರ್ ಹೋದರು. ಭಾರತೀಯ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ದಲಿತರು ಸಾರ್ವಜನಿಕ ಕೆರೆಯ ನೀರನ್ನು ಸ್ಪರ್ಶಿಸಿ ಕುಡಿದ ದಿನವದು. ದಲಿತರು ಚೌದಾರ್ ಕೆರೆಯ ನೀರನ್ನು ಮುಟ್ಟಿದ ಕಾರಣಕ್ಕಾಗಿ ಅಲ್ಲಿನ ಸವರ್ಣೀಯರು ಸಾವಿರಾರು ಬಿಂದಿಗೆಗಳಲ್ಲಿ ದನದ ಸಗಣಿ ಹಾಗೂ ಗಂಜಳವನ್ನು ಕೆರೆಗೆ ಸುರಿದು ಶುದ್ಧಿಗೊಳಿಸುವ ಹೀನ ಕಾರ್ಯ ಮಾಡಿದರು. ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ಇದನ್ನು ಮಾಧ್ಯಮಗಳ ವರದಿಯಿಂದ ಅರಿತ ಅಂಬೇಡ್ಕರ್ ಅವರು ಭಾರತೀಯ ಹಿಂದೂ ಧರ್ಮದ ವಿಕೃತ ಮನಸ್ಥಿತಿಗೆ ಮರುಕಪಟ್ಟರು. ಅಂಬೇಡ್ಕರ್ ಅವರು ಈ ಬಗ್ಗೆ ತಾವೇ ಸ್ವತಃ ಕೋರ್ಟ್ನಲ್ಲಿ ವಾದ ಮಾಡಿದರು. ಕೊನೆಗೆ 1937ರಲ್ಲಿ ನ್ಯಾಯಾಲಯದ ಆದೇಶ ಅಂಬೇಡ್ಕರ್ ಅವರ ಪರವಾಗಿ ಬಂತು. ಯಾವುದೇ ಸಮುದಾಯದವರನ್ನು ಸಾರ್ವಜನಿಕ ಕೆರೆ, ಬಾವಿಗಳ ನೀರನ್ನು ಮುಟ್ಟದಂತೆ ನಿರ್ಬಂಧಿಸುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ನಡವಳಿಕೆ. ಮುಂದೆ ಇಂತಹ ಆಚರಣೆಗಳು ಇರಕೂಡದು ಎಂದು ನ್ಯಾಯಾಲಯ ತೀರ್ಪು ನೀಡಿತು. ಇದರಿಂದ ಎಲ್ಲರಿಗೂ ಕೆರೆ, ಬಾವಿಗಳ ನೀರಿನ ಬಳಕೆ ಮುಕ್ತವಾಯಿತು. ಎಲ್ಲಿದ್ದರೋ ಅವರು, ಹೆಂಗಿದ್ದರೋ ಅವರು, ಎಚ್ಚೆತ್ತ ಸಿಂಹಗಳು ನನ್ನ ಜನರು. ಎಷ್ಟು ಲೋಕದ ಕನಸ ಕಾಣುತ್ತಿದ್ದರು ಅವರು, ಎದ್ದ ಬಿರುಗಾಳಿಗಳು ನನ್ನ ಜನರು.
ಭಾರತೀಯ ಸಾಮಾಜಿಕ ಹೋರಾಟದಲ್ಲಿ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮನುಸ್ಮೃತಿ ದಹನ. ಇದು ನಡೆದಿದ್ದು 25/12/1927 ಈ ಚಳವಳಿಯ ಉದ್ದೇಶ ಸಾವಿರಾರು ವರ್ಷಗಳಿಂದ ಆಚರಣೆಯಲ್ಲಿ ಇದ್ದ ವರ್ಣಾಶ್ರಮ ಪದ್ಧತಿ, ಜಾತಿ ಪದ್ಧತಿ, ವಿಕೃತವಾದ ಅಸ್ಪೃಶ್ಯತೆಗೆ ಕಾರಣವಾಗಿರುವ ಶಾಸ್ತ್ರಗ್ರಂಥಗಳನ್ನು ವಿರೋಧಿಸುವುದಾಗಿತ್ತು. ಪ್ರತಿಯೊಬ್ಬರ ಸ್ಥಾನಮಾನಗಳು, ಅವಕಾಶಗಳು ಜಾತಿಯನ್ನಾಧರಿಸಿ ನಿಗದಿಯಾಗುತ್ತಿದ್ದವು. ಶೂದ್ರರಿಗೆ ಶಿಕ್ಷಣ ಪಡೆಯುವುದು ಸಂಪೂರ್ಣ ನಿಷಿದ್ಧವಾಗಿತ್ತು. ಕುಲಕಸುಬುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಬದಲಿ ಉದ್ಯೋಗ ಮಾಡುವ ಹಕ್ಕುಗಳಿರಲಿಲ್ಲ. ಒಂದು ವೇಳೆ ಇದನ್ನು ಉಲ್ಲಂಘಿಸಿದರೆ ಘೋರ ಶಿಕ್ಷೆಗೆ ಗುರಿಪಡಿಸಲಾಗುತ್ತಿತ್ತು. ಬಿಟ್ಟಿ ಚಾಕರಿ ಮಾಡುವುದರ ಜೊತೆಗೆ ಜೀತ ಮಾಡಿ ಬದುಕುವ ಅಧೋಗತಿಗೆ ಇವರನ್ನು ದೂಡಲಾಗಿತ್ತು. ಎಲ್ಲ ವರ್ಣ ಹಾಗೂ ಜಾತಿಯ ಹೆಣ್ಣು ಮಕ್ಕಳ ಸ್ಥಿತಿ ಇನ್ನೂ ಭೀಕರವಾಗಿತ್ತು. ಈ ಮನುಧರ್ಮಶಾಸ್ತ್ರದ ತಾರತಮ್ಯದಿಂದ ಆಗಿರುವ ಐತಿಹಾಸಿಕ ಅನ್ಯಾಯ ಮನಕಲಕಿತು. ಮಾನವತೆಯ ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಹಾಗೂ ಭಾರತೀಯರ ಕಣ್ಣು ತೆರೆಸುವ ಸಲುವಾಗಿ ಮನುಧರ್ಮಶಾಸ್ತ್ರವನ್ನು ಸಾರ್ವಜನಿಕವಾಗಿ ಬೆಂಕಿಗೆ ಹಾಕಿ ಸುಡುವ ಹೋರಾಟ ರೂಪಿಸಿದರು. ಪ್ರಗತಿಪರ ಸವರ್ಣೀಯರನ್ನು ಒಳಗೊಂಡು ಸಾವಿರಾರು ಅನುಯಾಯಿಗಳನ್ನು ಒಗ್ಗೂಡಿಸಿ ಮಹಾಡ್ನಲ್ಲಿ ಡಿಸೆಂಬರ್ 25, 1927 ಬಹಿರಂಗವಾಗಿ ಅಸಮಾನತೆ ಮತ್ತು ತಾರತಮ್ಯ ನಿಯಮಗಳನ್ನು ಪ್ರತಿಪಾದಿಸುವ ಮನುಧರ್ಮಶಾಸ್ತ್ರವನ್ನು ಸುಟ್ಟರು. ಇದು ದೇಶದಾದ್ಯಂತ ಹೊಸ ಚರ್ಚೆಗೆ ಕಾರಣವಾಗಿ ಸ್ವಾತಂತ್ರ್ಯ ಹೋರಾಟದ ದಿಕ್ಸೂಚಿಯನ್ನೇ ಬದಲಿಸುವಂತೆ ಮಾಡಿತು. ಸಮಸಮಾಜದ ನವಭಾರತದ ನಿರ್ಮಾಣಕ್ಕೆ ನಾಂದಿ ಹಾಡಿತು. ಸ್ವತಂತ್ರ ಭಾರತದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುವ ಹೊಸ ಸಂವಿಧಾನ ರಚಿಸಲು ಕಾರಣವಾಯಿತು. ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಆಕಾಶಕ್ಕೆ ನೆಗೆದರು, ಪಾತಾಳಕ್ಕೆ ಇಳಿದರು, ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ. ಶತಮಾನಗಳಿಂದ ದಲಿತರಿಗೆ ದೇವಾಲಯಗಳ ಪ್ರವೇಶ ನಿಷಿದ್ಧವಾಗಿತ್ತು. ದೇವಾಲಯಗಳಲ್ಲೂ ಇಂತಹ ಜಾತಿಯಾಧಾರಿತ ತಾರತಮ್ಯವಿರುವ ಅನಿಷ್ಟ ಪದ್ಧತಿ ನಿರ್ಮೂಲನೆಗೊಳಿಸಲು ಬಾಬಾ ಸಾಹೇಬರು ಚಳುವಳಿ ರೂಪಿಸಿದರು. 1930 ಮಾರ್ಚ್ 2 ಮಹಾರಾಷ್ಟ್ರದ ನಾಸಿಕ್ನ ಕಾಳಾರಾಮ ದೇವಾಲಯದ ಹೊರ ಆವರಣದಲ್ಲಿ ಸಮಾವೇಶವನ್ನು ಕೈಗೊಂಡರು. ಸುಮಾರು 15,000 ಸ್ವಯಂ ಸೇವಕರು ದೇವಾಲಯ ಪ್ರವೇಶಕ್ಕಾಗಿ ಆಗ್ರಹಿಸಿ ಸತ್ಯಾಗ್ರಹ ಆರಂಭಿಸಿದರು. ಆದರೆ ಜಾತಿವಾದಿ ಸವರ್ಣೀಯರು ಮೂಢನಂಬಿಕೆಗೆ ದಾಸರಾಗಿ ದಲಿತರಿಗೆ ದೇವಾಲಯ ಪ್ರವೇಶವನ್ನು ತಡೆಯುವ ಹಿಂಸೆಯ ಮಾರ್ಗವನ್ನು ಅನುಸರಿಸಿದರು. ಆದರೆ ಅಂಬೇಡ್ಕರ್ ಅವರು ಅಹಿಂಸಾ ಮಾರ್ಗದಲ್ಲೇ ದೇವಾಲಯ ಪ್ರವೇಶ ಮಾಡಲು ಜನರನ್ನು ಉತ್ತೇಜಿಸಿದರು. ದಮನಿತರಿಗೆ ಧಾರ್ಮಿಕ ಸಮಾನತೆಯನ್ನು ಪ್ರತಿಪಾದಿಸುವುದು ಇದರ ಆಶಯವಾಗಿತ್ತು. ಆದರೆ ಮಡಿವಂತಿಕೆಯ ಮತಿಹೀನರು ದಲಿತರು ದೇವಾಲಯ ಪ್ರವೇಶ ಮಾಡದಂತೆ ಬೀಗ ಹಾಕಿದರು. ಈ ವಿಚಾರ ನ್ಯಾಯಾಲಯದ ಮೆಟ್ಟಿಲೇರಿ ಕೊನೆಗೆ ಅಂಬೇಡ್ಕರ್ ಅವರೇ ಜಯಶಾಲಿಯಾದರು. ಭಾರತದ ಯಾವುದೇ ದೇವಾಲಯಗಳಲ್ಲಿ ಯಾವುದೇ ಹಿಂದೂಗಳಿಗೆ ಪ್ರವೇಶ ನಿರಾಕರಿಸಕೂಡದು. ಎಲ್ಲ ಹಿಂದೂಗಳಿಗೂ ಅಲ್ಲಿ ಮುಕ್ತ ಪ್ರವೇಶ ಇರಬೇಕು. ಒಂದು ವೇಳೆ ಯಾರಾದರೂ ಅಸ್ಪೃಶ್ಯತೆಯನ್ನು ಆಚರಿಸಿದರೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು ಎಂದು ಬಾಂಬೆ ನ್ಯಾಯಾಲಯ ತನ್ನ ಐತಿಹಾಸಿಕ ತೀರ್ಪನ್ನು ನೀಡಿತು. ಇತಿಹಾಸದ ಕತ್ತಲೆಯಲ್ಲಿ ಕಾಣದಾದ ಸತ್ಯಗಳನ್ನು ಸುಟ್ಟು ಬೂದಿ ಮಾಡುವಂತ ಸತ್ಯ ಹರಿಶ್ಚಂದ್ರ. 18 ಹಾಗೂ 19ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಜೀವಂತವಿದ್ದ ಅಮಾನವೀಯ ಪದ್ಧತಿಗಳೆಂದರೆ ಮಹಾರ್ ವತನ್ ಮತ್ತು ಖೋತಿ ಪದ್ಧತಿಗಳು. ಇವುಗಳು ಅಂದಿನ ದಲಿತ ಮತ್ತು ರೈತ ಸಮುದಾಯಗಳನ್ನು ಅಮಾನುಷವಾಗಿ ಶೋಷಣೆ ಮಾಡುತ್ತಿದ್ದವು. ಇವುಗಳ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಟ ಮಾಡಿದರು. ಮಹರ್ ಸಮುದಾಯವು ಮಹಾರಾಷ್ಟ್ರ ಭಾಗದ ಮೂಲ ನಿವಾಸಿ ಸಮುದಾಯವಾದರೂ ಸ್ವಂತ ಭೂಮಿಯನ್ನು ಪಡೆಯುವ ಹಕ್ಕಿನಿಂದ ವಂಚಿತರಾಗಿದ್ದರು. ಇವರು ಭೂಮಿ ಇರುವ ಸವರ್ಣೀಯ ಜಾತಿಯ ಜನರಿಗೆ ಬಿಟ್ಟಿ ಚಾಕರಿಯನ್ನು ಮಾಡಬೇಕಾಗಿತ್ತು. ಇದೇ ಮಹಾರ್ ವತನ್ ಪದ್ಧತಿ. ಇದನ್ನು ನಿರಾಕರಿಸಿದರೆ ಶಿಕ್ಷೆ ವಿಧಿಸುತ್ತಿದ್ದರು, ದಂಡ ಹಾಕುತ್ತಿದ್ದರು. ಅಂಬೇಡ್ಕರ್ ಅವರು ಈ ಅಮಾನುಷ ಪದ್ಧತಿಯನ್ನು ನಿಷೇಧ ಮಾಡಲು ಜನರಲ್ಲಿ ಜಾಗೃತಿ ಮೂಡಿಸತೊಡಗಿದರು. ಮುಂಬೈ ಸರ್ಕಾರದಲ್ಲಿ ಕಾನೂನು ಸಮರ ಸಾರಿ ಯಶಸ್ವಿಯಾದರು. ಖೋತಿ ಪದ್ಧತಿ ಎನ್ನುವುದು ಕೂಡ ಊಳಿಗಮಾನ್ಯ ವ್ಯವಸ್ಥೆಯ ಕೂಸಾಗಿತ್ತು. ರೈತರು ತಾವು ಬೆಳೆದ ಬೆಳೆಯಲ್ಲಿ 1/4 ಭಾಗವನ್ನು ತೆರಿಗೆ ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಿತ್ತು. ಭೂಮಾಲೀಕರು ಹಾಗೂ ತೆರಿಗೆ ವಸೂಲಿಗಾರರು ಇದನ್ನೇ ನೆಪ ಮಾಡಿಕೊಂಡು 50% ಹೆಚ್ಚಿನ ತೆರಿಗೆ ಕಟ್ಟಿಸುವಂತೆ
ಗೇಣಿದಾರ ರೈತರನ್ನು ಹಿಂಸೆ ಮಾಡುತ್ತಿದ್ದರು. ಬ್ರಿಟಿಷರಿಗೆ ಈ ವಿಷಯ ತಿಳಿದಿದ್ದರೂ ಸ್ಥಳೀಯ ಭೂಮಾಲೀಕರನ್ನು ಎದುರು ಹಾಕಿಕೊಳ್ಳದೆ ಸಮ್ಮತಿಸಿದ್ದರು. ಇದು ರೈತ ವಿರೋಧಿ, ಜೀವ ವಿರೋಧಿ, ಊಳಿಗಮಾನ್ಯ ಪದ್ಧತಿಯಾಗಿತ್ತು. ಅಷ್ಟೇ ಅಲ್ಲದೆ ವರ್ಷದಲ್ಲಿ 60 ದಿನಗಳ ಕಾಲ ಗೇಣಿದಾರರು ಭೂಮಾಲೀಕರ ತೋಟಗಳಲ್ಲಿ ಬಿಟ್ಟಿ ಚಾಕರಿ ಮಾಡಬೇಕಿತ್ತು. ಅದಕ್ಕೆ ಯಾವುದೇ ಕೂಲಿಯನ್ನು ಕೇಳುವಂತಿರಲಿಲ್ಲ. ಈ ಅಮಾನುಷ ಪದ್ಧತಿಗೆ ಲಕ್ಷಾಂತರ ಜನ ರೈತರು ಬಲಿಯಾಗಿದ್ದರು. ಇವುಗಳನ್ನು ವಿರೋಧಿಸಲು ಅಂಬೇಡ್ಕರ್ ಅವರು ಕೊಂಕಣ, ಥಾಣೆ, ರತ್ನಗಿರಿ, ಕೊಲ್ಹಾಪುರ ಜಿಲ್ಲೆಗಳ ರೈತರಿಗೆ ಜಾಗೃತಿ ಮೂಡಿಸತೊಡಗಿದರು. ಭೂ ಕಂದಾಯ ಕಟ್ಟದಂತೆ ಎಚ್ಚರಿಕೆ ಕೊಟ್ಟರು. ಅಲ್ಲದೆ 1937ರಲ್ಲಿ ಬಾಂಬೆ ಅಸೆಂಬ್ಲಿ ಚಲೋ ಚಳುವಳಿಗೆ ಕರೆ ಕೊಟ್ಟರು. ಅಂಬೇಡ್ಕರ್ ಅವರ ಹೋರಾಟಕ್ಕೆ ಅನಂತರಾವ್ ಚಿತ್ರೆ, ಬಾಯಿ ಚಿತ್ರೆ, ಶ್ಯಾಮರಾವ್ ಪುರ್ಳೇಕರ್, ನಾರಾಯಣ ನಾಗು ಪಾಟೀಲ್, ಚಿಂತಾಮಣಿ ದೇಶಪಾಂಡೆ ಮುಂತಾದ ಕಾರ್ಮಿಕ, ರೈತ ಮುಖಂಡರು ಸಹಕಾರ ನೀಡಿದರು. ಅಂಬೇಡ್ಕರ್ ಅವರ ಸತತ ಹೋರಾಟದ ಕಾರಣದಿಂದ ಮಹಾರ್ ವತನ್ ಪದ್ಧತಿ ಮತ್ತು ಖೋತಿ ಪದ್ಧತಿಗಳು ನಿಷೇಧಗೊಂಡವು. ಭೂಮಿ ಬೆಟ್ಟ ನೀಲಿಯ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನತೆಗೆ ಚೋಮನ ಹೆಸರು ಕಥೆ ಗೊತ್ತು, ಚೋಮನ ಹೆಸರು ಕಥೆ ಗೊತ್ತು. ಚೋಮನ ಮಕ್ಕಳೇ ಹೇಳುವ ಕಥೆಯನ್ನು ಕೇಳಿರಿ ಸ್ವಾಮಿ ಈ ಹೊತ್ತು. ಅಂಬೇಡ್ಕರ್ ಅವರು ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹಿಂದೂ ಸಮಾಜವನ್ನು ಬದಲಾಯಿಸಿ ಸರಿಪಡಿಸುವ ಪ್ರಯತ್ನ ಮಾಡಿದರು. ತಮ್ಮ ಹೋರಾಟಗಳ ಮೂಲಕ ಜಾತಿ ಪದ್ಧತಿ, ಅಸ್ಪೃಶ್ಯತೆಯ ಕಾರಣದಿಂದ ಆಗುವ ಅಸಮಾನತೆ, ಅಪಮಾನಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. ಹಿಂದೂ ಧರ್ಮದ ನಿಯಮಾಚರಣೆಗಳೇ ಇದಕ್ಕೆ ಕಾರಣ ಎಂದು ಮನಗಂಡ ಅಂಬೇಡ್ಕರ್ ಅವರು 1935ರಲ್ಲಿ ನಾಸಿಕ್ನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯುವುದಿಲ್ಲ ಎಂದು ಘೋಷಿಸಿದರು. ಕೊನೆಗೆ ಅಕ್ಟೋಬರ್ 14, 1956ರಂದು ನಾಗಪುರದಲ್ಲಿ ನಡೆದ ಐತಿಹಾಸಿಕ ಸಮಾವೇಶದಲ್ಲಿ ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಮಾನವತೆಯ ಸಮಾಜ ನಿರ್ಮಾಣ ಮಾಡುವುದು ಅಂಬೇಡ್ಕರ್ ಅವರು ರೂಪಿಸಿದ ಎಲ್ಲಾ ಹೋರಾಟಗಳ ಕಾಳಜಿಯಾಗಿತ್ತು. ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳಿಗಾಗಿ ಹೋರಾಡಿದ ಕಾರಣಕ್ಕಾಗಿ ಭಾರತೀಯ ಸಮಾಜ ಆಧುನಿಕ ಕಾಲಘಟ್ಟದಲ್ಲಿ ಸಾಕಷ್ಟು ಪರಿವರ್ತನೆಗೆ ಒಳಗಾಗಿದೆ. ನೀನು ಬರೆದ ಆ ಕವನ, ಹೋರಾಟವೇ ನಿನ್ನ ಜೀವನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೋರಾಟದ ಆ ದಿನಗಳು ರೂಪಕ ಕೇಳಿದಿರಿ. ಗಂಟಿದ ಗಾಯಗಳಲ್ಲೇ ಗುರಿಗಾಗಿ ಸಾಗಿದ ಪಯಣ. ರಚನೆ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ. ನಮ್ಮ ಬದುಕ ಬೆಳಕಿಗಾಗಿ ನೀನಾದೆ ಎಲ್ಲೋ ಯೋಗಿ. ಸಹ ನಿರೂಪಣೆ ಆರ್ ಲೋಕೇಶ್ವರಿ. ನೀನಾದೆ ಎಲ್ಲೋ ಯೋಗಿ, ನೀನಾದೆ ಎಲ್ಲೋ ಯೋಗಿ, ನೀನಾದೆ ಎಲ್ಲೋ ಯೋಗಿ. ಮನೆ ಮನೆಯ ಹಣತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮೋಡ ಸೀಳಿಗದರಿ ಮನೆ ಮನೆಯ ಹಣತೆಯಾದೆ, ಮನೆ ಮನೆಯ ಹಣತೆಯಾದೆ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ 1991ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಮ್ಮ ಕರುಳಿನ